ಕಳೆದ 15 ವರ್ಷಗಳಿಂದ ಬೆಂಗಳೂರು ಹೊರವಲಯದ 110 ಹಳ್ಳಿಗಳು ಕುಡಿಯೋ ನೀರಿಗೋಸ್ಕರ ಕಾಯ್ತಾ ಇದ್ದಾರೆ. ಇನ್ನೂ ಕೂಡ ಬಂದಿಲ್ಲ. ಈ ತಿಂಗಳು ಕೊನೆಗೆ ಬರುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಆದರೆ ಅಲ್ಲಾಗಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ. ಯಾಕೆ ಕುಡಿಯೋ ನೀರು ಇನ್ನೂ ಬರ್ತಾ ಇಲ್ಲ? ಬನ್ನಿ ನೋಡೋಣ. ಕಾವೇರಿ 5ನೇ ಹಂತದ ಪೈಪ್ಲೈನ್ ಲೀಕೇಜ್ ಸರಿಪಡಿಸಲು ಜಲಮಂಡಳಿ ಅಲರ್ಟ್. 110 ಹಳ್ಳಿಗಳಿಗೆ ನೀರು ಸಿಗೋದೇ ಡೌಟ್. ಕಾವೇರಿ 5ನೇ ಹಂತದ ಯೋಜನೆ ಮೂಲಕ ಜಲಮಂಡಳಿ ಬೆಂಗಳೂರಿನ ಹೊರವಲಯದ 110 ಹಳ್ಳಿಗಳಿಗೆ ನೀರು ಪೂರೈಸೋಕೆ ಸಿದ್ಧತೆ ಮಾಡಿಕೊಂಡಿದೆ. ಕಳೆದ ಆಗಸ್ಟ್ನಲ್ಲಿ ನೀರು ಪೂರೈಕೆ ಮಾಡೋದಾಗಿ ಹೇಳಿತ್ತು. ಆದ್ರೆ ಕಾವೇರಿ 5ನೇ ಹಂತದ ವಾಟರ್ ಪೈಪ್ಲೈನ್ ಪರೀಕ್ಷೆ ಮಾಡ್ತಾ ಇದೆ. ಈ ಪರೀಕ್ಷೆಯಲ್ಲಿ ಪೈಪ್ಲೈನ್ ಲೀಕೇಜ್ ಇರೋದು ಪತ್ತೆಯಾಗಿದೆ. ಪರೀಕ್ಷಾರ್ಥ 2 ಹಳ್ಳಿಗಳಿಗೆ ನೀರು ಬಿಟ್ಟು ಪರೀಕ್ಷೆ ಮಾಡಿದಾಗ ಲೀಕೇಜ್ ಇದೆ. ಹೀಗಾಗಿ ನೀರು ಸೋರಿಕೆ ಇರುವ ಕಡೆ ಸರಿಪಡಿಸೋಕೆ ಜಲಮಂಡಳಿ ಮುಂದಾಗಿದೆ. ಪೈಪ್ ವೆಲ್ಡಿಂಗ್ ಆಗಿರುವ ಕಡೆ ಲೀಕೇಜ್ ಇದೆ ಅಂತ ಹೇಳಲಾಗ್ತಾ ಇದೆ. ನಮ್ದು ಫಿಸಿಕಲಿ ಕಾಮಗಾರಿ ಮುಗಿದೋಗಿದೆ, ಟೆಸ್ಟಿಂಗ್ ಕೂಡ ಮುಗಿದೋಗಿದೆ. ನಮ್ಮ ಫಿಸಿಕಲ್ ಕಾಮಗಾರಿ ಜುಲೈ ಅಂತ್ಯಕ್ಕೆ ನಮ್ದು ಮುಗಿತು. ಅದಾದ್ಮೇಲೆ ಒಂದು ಟೆಸ್ಟ್ ಟ್ರಯಲ್ ಮಾಡಬೇಕಾಯಿತು. ಟೆಸ್ಟ್ ಟ್ರಯಲ್ ಈಗ ಮಾಡ್ತಿದ್ವಿ. ಬಟ್ ಎಲ್ಲೆಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಲೀಕೇಜಸ್ ಇದ್ದು ಅದನ್ನ ಮಾಡ್ತಾ ಇದ್ವಿ. ಮತ್ತೆ ಒಳಗಡೆ ನಾವು ಕ್ಲೀನ್ ಮಾಡೋ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸೊ ಎಲ್ಲ ಮಾಡಿಕೊಂಡು ಬಹುಶಃ ಒಂದು ವಾರದ ದಿವಸ ಒಳಗಡೆ ಒಂದು ಕಮಿಷನ್ ಆಗುತ್ತೆ. ಇನ್ನು ಲೀಕೇಜ್ ಇರುವ ಕಡೆ ಮತ್ತೆ ಸರಿಪಡಿಸಲಾಗ್ತಾ ಇದೆ. ಹೀಗಾಗಿ ಆಗಸ್ಟ್ ಅಲ್ಲೇ ನೀರು ಪೂರೈಕೆ ಮಾಡ್ತೇವೆ ಅಂದಿದ್ದು ಸಾಧ್ಯ ಆಗಿಲ್ಲ. ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ನೀರು ಕೊಡ್ತೇವೆ ಅಂತ ಜಲಮಂಡಳಿ ಅಧ್ಯಕ್ಷರು ಹೇಳ್ತಾ ಇದ್ದು, ನೀರು ಸಿಗುತ್ತಾ ಅನ್ನೋದು ಪ್ರಶ್ನೆ ಇದ್ದಿದೆ. ಈ ತಿಂಗಳ ಅಂತ್ಯದಲ್ಲೇ ನೀರು ಪೂರೈಕೆ ಮಾಡ್ತೇವೆ ಅಂದಿದ್ದಾರೆ. ಹೊಸ ಪೈಪ್ಲೈನ್ ಏನಂತೆ ನಾವು ವೆಲ್ಡಿಂಗ್ ಮಾಡ್ತೀವಿ. ಒಂದು 10 ಮೀಟರ್ಗೆ ಒಂದೊಂದು ವೆಲ್ಡಿಂಗ್ ಇರ್ತದೆ. ಸೊ ವೆಲ್ಡಿಂಗ್ ಮಾಡುವಾಗ ವೆಲ್ಡಿಂಗ್ ನಲ್ಲಿ ಕೆಲವೊಂದು ಸಮಯಗಳಲ್ಲಿ ಗ್ಯಾಸ್ ಲೀಕೇಜಸ್ ಬರೋ ಚಾನ್ಸಸ್ ಇತ್ತು. ಅದನ್ನ ಬಗ್ಗೆ ಚರ್ಚೆ ಮಾಡ್ಕೊಂಡು ಮಾಡೋಣ ಅಂತ ಹೇಳಿ ಟೆಸ್ಟ್ ಮಾಡಿಕೊಂಡು ಅದರಲ್ಲಿ ಬಹುತೇಕ ಸರಿಯಾಗಿ. ಅದು ಲೀಕೇಜಸ್ ಅಂದರೆ ಎಲ್ಲಿ ವೆಲ್ಡಿಂಗ್ ಮಾಡ್ತೀವಲ್ವ ಅಲ್ಲಿ ವೆಲ್ಡಿಂಗ್ ಮಾಡುವಾಗ ಕೆಲವೊಂದು ಸಮಯಗಳಲ್ಲಿ ಗ್ಯಾಸ್ ಲೀಕೇಜಸ್ ಆಗುತ್ತೆ. ಬಹುಶಃ ಸೆಪ್ಟೆಂಬರ್ 2ನೇ ವಾರ ಅಂತಿಮಕ್ಕೆ ಅಥವಾ 3ನೇ ವಾರಕ್ಕೆ ಆಗುತ್ತೆ. ಒಟ್ಟಾರೆ ಕಳೆದ 15 ವರ್ಷಗಳಿಂದ 110 ಹಳ್ಳಿಗಳು ನೀರಿಗಾಗಿ ಕಾಯ್ತಾ ಇದೆ. ಜಲಮಂಡಳಿ ತಿಂಗಳುಗಳನ್ನ ಮುಂದಕ್ಕೆ ಹಾಕ್ತಾ ಇದೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಸರಿಪಡಿಸಿಕೊಂಡು ಈ ತಿಂಗಳ ಅಂತ್ಯಕ್ಕೆ ನೀರು ಪೂರೈಕೆ ಮಾಡ್ತಾರಾ ಕಾದ್ ನೋಡ್ಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.